ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ರೆಸಿಪಿ ಬಂದು ಒಂದು ಡಿಫ್ರೆಂಟಾಗಿ ನೆನೆಸಿರೋಂಥ ಕಡಲೆಕಾಳು ಇಟ್ಕೊಂಡು ಒಂದು ಡಿಫ್ರೆಂಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಕಡಲೆಕಾಳಲ್ಲಿ ಸಾರು ಕೇಳಿರ್ತೀರಾ, ಪಲ್ಯ ಕೇಳಿರ್ತೀರಾ, ಅಥವಾ ಚಾಟ್ ಕೂಡ ಟ್ರೈ ಮಾಡಿರ್ತೀರಾ. ಸೊ ನೆನೆಸಿರೋಂಥ ಕಡಲೆಕಾಳು ಇಟ್ಕೊಂಡು ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀನಿ. ಸಿಂಪಲಾಗಿ, ಕ್ವಿಕ್ಕಾಗಿ, ಅಷ್ಟೇ ಒಂದು ಹೆಲ್ತಿಯಾಗಿ ಇರುತ್ತೆ. ಖಂಡಿತ ಈ ರೆಸಿಪಿ ಲಾಸ್ಟ್ ಗಂಟನೂ ನೋಡಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ರೇಖಾ ಅಡುಗೆ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ನೋಡಿ, ಇಲ್ಲಿ ನಾನು 1 ಕಪ್ ಆಗೋಷ್ಟು ಕಡಲೆಕಾಳನ್ನ ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೆ. ಅಂದರೆ ಓವರ್ ನೈಟ್ ನೆನೆಸಿರೋಂಥ ಕಡಲೆಕಾಳನ್ನ ಈ ಕುಕ್ಕರಲ್ಲಿ 2 ಕಪ್ ನೀರು ಹಾಕಿ ಒಂದು 3 ವಿಸಿಲ್ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಸೊ ಈ ಥರ ಬೇಯಿಸೋದ್ರಿಂದ ನಿಮಗೆ ಬಿರಿಯಾನಿ ಮಾಡಿದಾಗ ಈಸಿಯಾಗಿ ಬೆಂದ್ಕೊಳ್ಳುತ್ತೆ. ಅದೇ ಟೈಮ್ಗೆ ಅಕ್ಕಿ ಕೂಡ ತೊಳೆದ್ಬಿಟ್ಟು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ನಾನು 1 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ, ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೇ. ಈಗ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನೇ ನೀವು ಪಾತ್ರೆಯಲ್ಲೂ ಮಾಡ್ಕೋಬೋದು. ಕುಕ್ಕರ್ಗೆ ಇವಾಗ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಇದಕ್ಕೊಂದು 4 ಮರಾಠಿ ಮೊಗ್ಗು, ಕಲ್ಲುವ 1/4 ಟೀ ಸ್ಪೂನ್, ಸೋಂಕಾಳು 1/4 ಟೀ ಸ್ಪೂನು, ಚಕ್ಕೆ ಒಂದು 4 ಪೀಸು, ಲವಂಗ 2, ಏಲಕ್ಕಿ 2, 1 ಪಲಾವ್ ಎಲೆ, 1 ಟೀ ಸ್ಪೂನ್ ಕಸೂರಿ ಮೇಥಿ ಹಾಕೊತಾ ಇದ್ದೀನಿ. ಬಿರಿಯಾನಿಗೆ ಹಾಕುವಂಥ ಬೇಸಿಕ್ ಮಸಾಲೆಗಳು ಇದನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೇನೆ ಸ್ಲೈಸಾಗಿ ಕಟ್ ಮಾಡಿರೋವಂಥದ್ದು 3 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ನಾನ್ ವೆಜ್ ಬಿರಿಯಾನಿ ಮಾಡ್ತೀರಂದರೆ ಈರುಳ್ಳಿನ ಪೂರ್ತಿ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಆದರೆ ಇದನ್ನು ಆ ಥರ ಮಾಡಬೇಕಂತೇನು ಅವಶ್ಯಕತೆ ಇಲ್ಲ. 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಅನ್ನೋ ಟೈಮ್ಗೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೆ ಈ ಥರ ಈರುಳ್ಳಿ ಸ್ಲೈಸಾಗಿ ಇಷ್ಟ ಇಲ್ಲ, ಸ್ವಲ್ಪ ಮಸಾಲೆ ಥರ ತಿನ್ನಬೇಕಂದ್ರೆ ಈರುಳ್ಳಿನ ತರಕಾರಿ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ಇಲ್ಲಿ ಖಾರಕ್ಕೆ 5 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ ಮತ್ತು ಪುದೀನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸುಮಾರು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಈರುಳ್ಳಿ ಜೊತೆನೇ ಫ್ರೈ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಬಿರಿಯಾನಿನಲ್ಲಿ ಘಮ ಆಗೇ ಇರುತ್ತೆ, ಪುದೀನ ಕೊತ್ತಂಬರಿ ಘಮ ಆಗೇ ಇರುತ್ತೆ. ಸೊ ಇದನ್ನು ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿನ ನೀವು ಕಡಲೆಕಾಳಲ್ಲೇ ಅಲ್ಲ, ಕಾಬಲ್ ಕಡಲೆಲ್ಲೂ ಮಾಡ್ಕೋಬೋದು, ಬಟಾಣಿನಲ್ಲೂ ಮಾಡ್ಕೋಬೋದು, ಅಥವಾ ನಿಮ್ಗೆ ಇಷ್ಟವಾಗಿರೋಂಥ ಕಾಳಲ್ಲೂ ಮಾಡ್ಕೊಬೋದು. ಸೊ ಯಾವ ಕಾಳಾದರೂ ಆಗಿರ್ಬೋದು, ಅದನ್ನು ನೆನೆಸಿರೋಂಥ ಕಾಳನ್ನ ನೀವು ಕುಕ್ಕರಲ್ಲಿ ಬೇಯಿಸ್ಬಿಟ್ಟೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದನ್ನು ಡೈರೆಕ್ಟಾಗಿ ರೈಸ್ ಜೊತೆ ಹಾಕಿದ್ರೆ ಅದು ಬೇಯೋದಿಲ್ಲ. ಈಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿದ್ಮೇಲೆ ಸ್ಪೈಸಸ್ ಬಂದ್ಬಿಟ್ಟು 1/4 ಟೀ ಸ್ಪೂನ್ ಅರಿಶಿನ ಪುಡಿನೂ, ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಮತ್ತು ಇಲ್ಲಿ ನಾನು ಗರಂ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು. ಆಲ್ರೆಡಿ ನಮ್ಮ ಚಾನಲಲ್ಲಿದೆ, ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಅಥವಾ ಬಿರಿಯಾನಿ ಪೌಡರ್ ಇದೆ, ಅದು ಕೂಡ ಹಾಕೋಬೋದು. ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ್ಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ನಿಮಗೆ ಮೊಸರು ಇಷ್ಟ ಆಗೋದಿಲ್ಲ ಅಂದರೆ ಒಂದು ಅರ್ಧ ಹೋಳು ನಿಂಬೆ ರಸ ಕೂಡ ಹಾಕ್ಕೊಬೋದು. ಈಗ ಬೇಯಿಸಿರೋಂಥ ಕಡಲೆಕಾಳು ಹಾಕ್ಕೊತಾ ಇದ್ದೀನಿ. ಆ ನೀರನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ನೀವು ಈ ರೆಸಿಪಿಗೇ ಯೂಸ್ ಮಾಡ್ಕೋಬೇಕಾಗುತ್ತೆ. ಕೆಲವ್ರು ಇಷ್ಟ ಆಗೋದಿಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ನಾರ್ಮಲ್ ವಾಟರೇ ಹಾಕ್ಕೊಬೋದು. ಈಗ ನೋಡಿ, ಕಡಲೆಕಾಳು ಕ್ವಾಂಟಿಟಿ ನಾನು ಕಡಿಮೆ ಮಾಡೋದ್ರಿಂದನೂ ಅಕ್ಕಿ ಅಷ್ಟೇ 1 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿರೋದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದನ್ನು ಜಸ್ಟ್ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಕಡಲೆಕಾಳಿಗೂ ಉಪ್ಪು ಖಾರ ಎಲ್ಲ ಹಿಡಿಬೇಕು. ನಾನು ಬೇಯಿಸೋವಾಗ ಉಪ್ಪೇನು ಹಾಕೋಕ್ಕೆ ಹೋಗಿಲ್ಲ, ಹಂಗೆ ಬೇಯಿಸ್ಕೊಂಡಿದ್ದೆ. ಜಸ್ಟ್ ಒಂದು 3 ವಿಸಿಲ್ ಬಿಟ್ಟಿದ್ದೀನಿ ಅಷ್ಟೇ. ಈಗ ನೋಡಿ, ಬೇಯಿಸಿರೋ ಅಂಥ ನೀರು ಕೂಡ ಹಾಕ್ಕೊತಾ ಇದ್ದೀನಿ. ಕಡಲೆಕಾಳು ಬೇಯಿಸಿದ್ರಲ್ಲ, ಆ ನೀರು ಹಾಕ್ಕೊಂಡು ಇದ್ರ ಜೊತೆಗೆ ಎಕ್ಸ್ಟ್ರಾ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಒಟ್ಟು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ಅದೇ ನೀವು ಜೀರಾ ರೈಸು, ಬಾಸುಮತಿ ಅಕ್ಕಿ ಯೂಸ್ ಮಾಡ್ತೀರಂದರೆ ಅದು ನೀರು ಕ್ವಾಂಟಿಟಿ ಕಡಿಮೆ ತೊಗೊಳಿದೆ. ಅದರಿಂದ ನೀವು ಒಂದು ಅರ್ಧ ಲೋಟ ಆಗೋಷ್ಟು ಕಡಿಮೆ ಮಾಡಿ, ಅಂದರೆ 1.5 ಲೋಟ ಆಗೋಷ್ಟು ಯೂಸ್ ಮಾಡ್ಕೊಳ್ಳಿ. ಈಗ ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು 1-3 ನಿಮಿಷ ಕುದಿಸ್ಕೊತೀನಿ. ಮಾಡ್ತಾ ಇರೋದು ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ನಿಮಗೆ ಒಂದು 15 ನಿಮಿಷದಲ್ಲಿ ಈ ರೆಸಿಪಿ ಆಗೋಗುತ್ತೆ. ಸೊ ಇವಾಗ ಚೆನ್ನಾಗಿ ನೀರು ಕುದಿಯೋವಾಗ ಮತ್ತೆ ಅಕ್ಕಿ ನೆನೆಸಿದ್ರಲ್ಲ, ಅದನ್ನು ತೊಳೆದ್ಬಿಟ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ಹಾಕಿದ ಮೇಲೆ ಯಾವಾಗ ನಿಮ್ಗೆ ಹೇಳೋವಂಥ ಟಿಪ್ಸೇ. ಸೊ ಹಾಗೆ ನೀವು ಅಕ್ಕಿ ಹಾಕಿದ ತಕ್ಷಣ ಮುಚ್ಚಳ ಹಾಕಕ್ಕೆ ಹೋಗಬೇಡಿ. 1-2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಳಿ. ನನಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಉಪ್ಪು ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು 2 ನಿಮಿಷ ಇಟ್ಟು ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡು, ಅದೇ ಹೈ ಫ್ಲೇಮಲ್ಲಿ ಇದರಲ್ಲೇ ನೀವು ಇದನ್ನು ಮುಚ್ಚಳ ಹಾಕ್ಬಿಟ್ಟು 1-2 ವಿಸಿಲ್ ಬಿಟ್ಟರೆ ಸಾಕು. ನೀವು ಅದೇ ಹೈ ಫ್ಲೇಮಲ್ಲಿ 1-2 ವಿಸಿಲ್ ಬಿಟ್ಟರೆ ಸಾಕು. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಡೋಕೆ ಹೋದರೆ ಏನಾಗುತ್ತೆ ಅಂದರೆ, ಸೊ ಕೆಲವೊಂದು ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಮೀಡಿಯಮ್ ಫ್ಲೇಮ್ ಇಡಬೇಕಾಗುತ್ತೆ. ಇದು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನೀವು ಹೈ ಫ್ಲೇಮಲ್ಲಿ 2 ವಿಸಿಲ್ ಬಿಟ್ಟರೆ ತಲಾನೂ ಇಡೋದಿಲ್ಲ, ಬೇಗನೆ ಕೂಡ ಆಗುತ್ತೆ. ಆದರೆ ತಾನಾಗೆ ಗ್ಯಾಸ್ ರಿಲೀಸ್ ಆದಮೇಲೆ ನೀವು ಓಪನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ತಕ್ಷಣ ತೆಗಿಯೋಕೆ ಹೋಗಬೇಡಿ. ಆ ಥರ ತಕ್ಷಣ ತೆಗೆದ್ರೆ ಅಕ್ಕಿ ಬಿಸಿ ಇರೋವಾಗ ಸಾಫ್ಟಾಗಿರುತ್ತೆ, ತಣ್ಣಗಾದ್ಮೇಲೆ ಪೂರ್ತಿ ಅಕ್ಕಿ ಥರನೇ ಇದ್ಬಿಡುತ್ತೆ. ಸೊ ಈ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ಇವಾಗ ನೋಡ್ತಾ ಇರ್ಬೋದು, 2 ವಿಸಿಲ್ ಬಿಟ್ಟು ತಾನಾಗೆ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಮೇಲೆ ಮಸಾಲೆ ಕೆಳಗಡೆ ರೈಸ್ ನಿಂತಿಲ್ಲ. ನಾವು ಪಾತ್ರೆನ
ಮಿಷಿನಲ್ಲಿ ಮಾಡಿದಾಗ ಯಾವ ಥರ ಬರುತ್ತೋ ಅದೇ ಥರನೇ ಸಾಫ್ಟಾಗಿ ಉದುರುದ್ರಾಗಿ ತಲ ಹಿಡಿದಿರ ಬಂದಿದೆ. ಸೊ ಖಂಡಿತ ಈ ರೆಸಿಪಿ ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಈ ಬೇಸಿಗೆನಲ್ಲಿ ಆದಷ್ಟು ನೆನೆಸಿರೋಂಥ ಕಾಳುಗಳು ಅಥವಾ ನೀರಿನಂಶ ಇರೋಂಥ ತರಕಾರಿಗಳನ್ನ ಯೂಸ್ ಮಾಡಿ ಇದನ್ನು ಬಿಸಿ ಬಿಸಿ ಇರೋವಾಗನೇ ನೀವು ಮೊಸರು ಪಚ್ಚಡಿ ಜೊತೆಗೆ ಅಥವಾ ಏನಾದರೂ ಸ್ನ್ಯಾಕ್ಸ್ ಜೊತೆಗೆ ತಿನ್ನಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ನೀವು ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.